ನಮಸ್ಕಾರ. 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಯಜಮಾನ್ರೆ, ನಿಮ್ಮ ಹೆಸರು? ಮೊಹಮ್ಮದ್ ಗನಿ. ಓಕೆ, ಈಗ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ಒಂದು ವರ್ಡಲ್ಲಿ ಉತ್ತರ ಕೊಡ್ಬೇಕು ನೀವು. ಈ ಎಲೆಕ್ಷನ್ ಮೋದಿ ಹೆಸರು ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರು ನಡೀತಾ ಇದೆಯಾ? ಮೋದಿ ಹೆಸರು ನಡೀತಿದೆ. ಮೋದಿ ಮತ್ತೊಮ್ಮೆ ಆಯ್ಕೆಯಾಗಿ ಬರ್ಬೇಕಾ? ಬೇಡ. ಮೋದಿ ಅಭಿವೃದ್ಧಿ ಮಾಡ್ತಿಲ್ಲ? ಇಲ್ಲ, ಏನೂ ಮಾಡಿಲ್ಲ. 10 ವರ್ಷ ಏನೂ ಮಾಡಿಲ್ಲ. ರಾಮ ಮಂದಿರ ಕಟ್ಟಿದ್ದಕ್ಕೆ ಮೋದಿ ಸಾಧನೆನಾ? ಅದು ಸಾಧನೆ ಅಲ್ಲ, ಅದು ಬಾಯುಕ. ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ ವೋಟ್ ಹಾಕ್ತೀರಾ? ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಸೋತು ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ? ನೋವೇ. 2000 ಕೊಡಲ್ಲ, ಫ್ರೀ ಕರೆಂಟ್ ಕೊಡಲ್ಲ, ಫ್ರೀ ಬಸ್ ಕೊಡಲ್ಲ ಅಂದ್ರೆ? ಮುಂಚೆನೂ ಕೊಟ್ಟಿದ್ದಿಲ್ಲಲ್ಲ. ಈ ಬಾರಿ 28ರಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ? 28 ಗೆಲ್ತದೆ ಸರ್ ಕಾಂಗ್ರೆಸ್. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು? ಒಂದು 150. 370 ಅಂತಾರಲ್ಲ. ನೋ ಚಾನ್ಸ್. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕ್ ಆಗುತ್ತಾ? ವರ್ಕ್ ಆಗಲ್ಲ. ಮಂಡ್ಯದಲ್ಲಿ ಕುಮಾರಸ್ವಾಮಿ, ಮೈಸೂರಲ್ಲಿ ಯದುವೀರ್ ಗೆಲ್ತಾರ? ನೋ ಚಾನ್ಸ್. ಆಗದೇ ಇಲ್ಲ. ಅದೆಲ್ಲ ಹಣ ಹೆಂಡಕ್ಕೆ ವೋಟ್ ಮಾರಾಟ ಆಗ್ತಾ ಇದೆಯಾ? ಆಗಬಾರ್ದು. ಅಮ್ಮವ್ರೆ, ನಿಮ್ಮ ಹೆಸರು? ಗೌರಮ್ಮ. ಒಂದಷ್ಟು ಪ್ರಶ್ನೆ ಕೇಳಲ್ಲ ನಿಮ್ಮನ್ನ? ಕೇಳಮ್ಮ. ಹೇಳ್ತೀರಾ? ಹೇಳ್ತಂತ. ಪಾಲಿಟಿಕ್ಸ್ ಹೇಳ್ತಂತಾಳ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಹೆಸರಲ್ಲಿ ನಡೀತೈತೆ. ಮೋದಿ ಮತ್ತೊಂದ್ಸಲ ಯಾಕೆ ಬೇಕು? ಶ್ರೀರಾಮ ಕಟ್ಟಿಸಿತಲ್ಲಮ್ಮ, ಅದಕ್ಕೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಯಾರ್ದು ಒಳ್ಳೇದು ಮಾಡ್ಯಾರ ಅಂತ ಅದನ್ನ ನೋಡಿ ಮಾಡೋದು. ಕಾಂಗ್ರೆಸ್ ಸೋತು ಒಂದು ವೇಳೆ ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ? ನಾನು ಫ್ರೀನೇ ತಗೊಂಡಿಲ್ಲ, ಬಸ್ಗೆ ಫ್ರೀ ಹೋಗಿಲ್ಲ, ನಾವು ದುಡ್ಕೊಂಡು ತಿನ್ನೋದೇನು ತಪ್ಪಿಲ್ಲ. ಇಲ್ಲ, ಕೇಂದ್ರದಲ್ಲಿ ಎಷ್ಟು ಗೆಲ್ಬಹುದು? ಮೋದಿ 400 ಗೆಲ್ತೀವಿ ಅಂತಿದ್ದಾರೆ. 400 ಗೆಲ್ಬೋದಮ್ಮ. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 5 ಕೊಡ್ತಾವೆ. 5 ಕೊಡ್ತೀರಾ? ಅಣ್ಣಾರೆ, ನಿಮ್ಮ ಹೆಸರು? ನಮ್ಮ ಹೆಸರು ಆಟೋ ವೀರೇಶ್. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಇದು ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆ. ಇದು ಓಕೆ, ಮೋದಿ ಮತ್ತೊಂದ್ಸಲ ಪ್ರಧಾನಿ ಆಗ್ಬೇಕಾ? ಆಗಬೇಕು. ರಾಮ ಮಂದಿರ ಕಟ್ಟಿದ್ದಕ್ಕೆ ಮೋದಿ ಸಾಧನೆ ಅಂತೀರಾ? ಸಾಧನೆ ಅದು. ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಎಲ್ಲ ಫ್ರೀ ಮಾಡಿದ್ದಾರೆ. ಆಟೋ ಡ್ರೈವರಿಗೆ ಮಾಡಿದ್ದಾರೆ, ಬಸ್ ಫ್ರೀ ಮಾಡಿಟ್ರು. ನಾವು ಆಟೋದವರೆಲ್ಲ ಕೆರ ಹೊಲಿತಾ ಇದೀವಿ ಎಲ್ಲವೂ. ಅಣ್ಣಾರೆ, ನಿಮ್ಮ ಹೆಸರು? ಅಶೋಕ್ ರೀ. ಮೋದಿ ಮತ್ತೊಂದು ಸಲ ಆಯ್ಕೆಯಾಗಿ ಬರ್ಬೇಕಾ? ಇಲ್ರಿ, ನಮಗೇನು ಹಂಗೆ ಅನಿಸ್ತಾ ಇಲ್ರಿ. ಗಾಡಿದ ವಿಪರೀತ ಬಡ್ಡಿನ ಹಾಕ್ಯಾರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಇದು ಕಾಂಗ್ರೆಸ್ ರೀ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ ವೋಟ್ ಹಾಕ್ತೀರಾ? ಇಲ್ಲ ಹೇಳ್ರಿ, ನಮಗೇನು ಗಂಡು ಮಕ್ಳಿಗೆ ಗ್ಯಾರಂಟಿ ಬರ್ತತನ್ರಿ. ಕಾಂಗ್ರೆಸ್ ಸೋತು ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ? ಹಂಗೇನಿಲ್ರಿ, ಅದು ದೇವ್ರಿಚ್ಛೆ. ಈಗ ಹಣ ಹೆಂಡ ಇದ್ರೆ ವೋಟ್ ಹಾಕ್ತಾರೆ. ಅಯ್ಯ ಇಲ್ರಿ, ಅವೆಲ್ಲ 4 ದಿವಸ ಅಂತ ಬಿಡ್ರಿ. ನರೇಂದ್ರ ಮೋದಿ? ನಮಗೆ ಹಾಕ ಮನ್ಸ ಹೋಗೈತೆ ಓಟ್. ಓಕೆ, ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಓಕೆ ರೀ. ಸಿದ್ದರಾಮಯ್ಯ? ಹಾಂ, ಸೂಪರ್ ರೀ. ಡಿ ಕೆ ಶಿವಕುಮಾರ್? ಸೂಪರ್ ರೀ. ಕುಮಾರಸ್ವಾಮಿ ಅವರು? ಇಲ್ರಿ. ದೇವೇಗೌಡರು? ಇಲ್ರಿ. ಯಡಿಯೂರಪ್ಪ? ಇಲ್ರಿ. ಸರ್, ನಿಮ್ಮ ಹೆಸರು? ಗಣೇಶ್ ಮೇಡಮ್. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ ಹೆಸರಲ್ಲಿ ನಡೀತಿದೆ. ಮೋದಿ ಮತ್ತೊಂದು ಸಲ ಪ್ರಧಾನಿ ಆಗ್ಬೇಕಾ? ಸಂತೋಷದಿಂದ ಅವರೇ ಆಗ್ಬೇಕು. ರಾಮ ಮಂದಿರ ಕಟ್ಟಿದ್ದೆ ಮೋದಿ ಸಾಧನೆನಾ? ಸಾಧನೆ ಅಂದರೆ ಅದು ಕಟ್ಟಲೇಬೇಕಾಗಿತ್ತು, ಕಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಭಾರತೀಯ ಜನತಾ ಪಾರ್ಟಿ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಲ್ಲ? ಇಲ್ಲ ಅಂದರೆ ಅವ್ರು ಯಾವಾಗಲೂ ಸೋಲ್ತಿದ್ರು. ಈಗ ಕಾಂಗ್ರೆಸ್ ಲೋಕಸಭೆಯಲ್ಲಿ ಏನಾದರೂ ಸೋತು ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ? ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿಯೋದು ಕಲಿತಾರೆ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿನೇ ಗ್ಯಾರಂಟಿ. ಈ ಸಲ 28ರಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಕಾಂಗ್ರೆಸ್ನದು ಬರಲೇಬಾರ್ದಂತ ನಮ್ಮ ಆಸೆ. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ? ಬರಲಿ, 434 ಸೀಟ್ ಏನಿದಾವಲ್ಲ ಅಷ್ಟು ಕಂಪ್ಲೀಟ್ ಬರಲಿ. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 0.5. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕ್ ಆಗುತ್ತಾ? ಸಾಧಾರಣವಾಗಿ ಆಗುತ್ತೆ ಅಷ್ಟೇ. ಜಾತಿ ನೋಡಿ ವೋಟ್ ಹಾಕ್ತೀರಾ? ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ. ನರೇಂದ್ರ ಮೋದಿ ಉತ್ತಮವಾದ ವ್ಯಕ್ತಿ. ರಾಹುಲ್ ಗಾಂಧಿ? ತರಬೇತಿ ಬೇಕಾಗಿದೆ. ಕುಮಾರಸ್ವಾಮಿ? ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸಿರೋದಕ್ಕೆ ಪರವಾಗಿಲ್ಲ. ಹೆಸರೇನು? ಸರಸ್ವತಿ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ. ಮೋದಿ ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕಾ ಬೇಡವಾ? 3ನೇ ಸರ್ತಿ ಆಗಬೇಕು. ಆಗ್ಬೇಕಾ? ಯಾಕೆ? ಅವರು 10 ವರ್ಷದಿಂದ ಮಾಡಿದ ಒಳ್ಳೆ ಕೆಲಸಗಳೇ ಜನರಿಗೆ ಒಂದು ಹಿತ ಇದೆ. ರಾಮ ಮಂದಿರ ಕಟ್ಟಿದ್ದೆ ಮೋದಿ ಅಭಿವೃದ್ಧಿನ, ಸಾಧನೆನಾ? ರಾಮ ಮಂದಿರ 500 ವರ್ಷದ ಇತಿಹಾಸ ಅವ್ರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ನನ್ನ ಮನಸ್ಸು ಬಿಜೆಪಿ. ಈಗ ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾ? ನಮಸ್ಕಾರ ಕಣಮ್ಮ, ಅವ್ರ ಸವಸನೆ ಇಲ್ಲ ನಮಗೆ. ಯಾಕೆ? ನಾವು ತಗೊಳ್ಳೋದು ಇಲ್ಲ, ಮಾಡೋದು. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿ? ನಾನೇ ಮೋದಿ ಗ್ಯಾರಂಟಿ. 28 ಕ್ಷೇತ್ರ ಐತೆ ಕರ್ನಾಟಕದಲ್ಲಿ. ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಬಿಜೆಪಿ 25 ಗೆಲ್ತೈತೆ. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? ನಾನು ಬರೀ 4 ಕೊಡೋದು. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದಾರಲ್ಲ, ಅದು ವರ್ಕೌಟ್ ಆಗುತ್ತಾ? ಆಗ್ತದೆ. ಕುಮಾರಸ್ವಾಮಿ ಗೆಲ್ತಾರ ಮಂಡ್ಯದಿಂದ? ಮಂಡ್ಯದಿಂದ ಗೆಲ್ತಾರೆ. ಮೈಸೂರಿಂದ ಯದುವೀರ್ ಗೆಲ್ತಾರಾ? ಗೆಲ್ತಾರೆ, ಅದು ಗ್ಯಾರಂಟಿ. ನಾನೇ ಕೊಡ್ತೀನಿ ಗ್ಯಾರಂಟಿ ಅಂತ. 28 ಜನ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿದಾರಲ್ಲ, ಯಾರು ನಿಮ್ಮ ಫೇವ್ರೇಟು? ರಾಘವೇಂದ್ರ. ಓಕೆ, ಈಗ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸೋದು ಒಂದು ಪದದಲ್ಲಿ ಹೇಳ್ಬೇಕು. ನರೇಂದ್ರ ಮೋದಿ? ಒಳ್ಳೆ ವ್ಯಕ್ತಿ. ರಾಹುಲ್ ಗಾಂಧಿ? ನಮಸ್ಕಾರ. ಸಿದ್ದರಾಮಯ್ಯ? ಅದಕ್ಕಿಂತ ನಮಸ್ಕಾರ. ಡಿ ಕೆ ಶಿವಕುಮಾರ್? ಅದು ಎಲ್ಲರಿಗಿಂತ ಕಾಲ.
ಕುಮಾರಸ್ವಾಮಿ ಅವರು, ಪರವಾಗಿಲ್ಲ. ದೇವೇಗೌಡರು, ದೇವೇಗೌಡರು ಪರವಾಗಿಲ್ಲ. ಯಡಿಯೂರಪ್ಪ. ಯಡಿಯೂರಪ್ಪನೂ ಪರವಾಗಿಲ್ಲ. ಸರ್ ನಿಮ್ಮ ಹೆಸರು? ಎಸ್ ಮಂಜುನಾಥ್ ಅಂತ ಮೇಡಮ್. ಕೋಲಾರದಲ್ಲಿ ಯಾರು ಗೆಲ್ಬೇಕು, ಮಲ್ಲೇಶ್ ಬಾಬುನ ಗೌತಮ? KV ಗೌತಮ್. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಯಾವುದೇ ಒಬ್ಬ ವ್ಯಕ್ತಿಗತವಾಗಿ ಹೋಗೋದು ಈ ದೇಶಕ್ಕೆ ಅಷ್ಟೊಂದು ಸಮಂಜಸ ಅಲ್ಲ. ಮೋದಿ ಪ್ರಧಾನಿ ಆಗಬೇಕಾ ಬೇಡವಾ? ಎಜುಕೇಟೆಡ್ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಬಯಕೆ. ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? ರಾಹುಲ್ ಗಾಂಧಿ ಅವರಾಗ್ಬೋದು, ಖರ್ಗೆಜಿ ಅವರಾಗ್ಬೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಾ? ಅಲ್ಲ ಮೇಡಮ್, ಅಭಿವೃದ್ಧಿ ನೋಡಿ ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಕಾಂಗ್ರೆಸ್ ಕಡಿಮೆ ಸೀಟ್ ಗೆದ್ರೆ ಗ್ಯಾರಂಟಿ ನಿಲ್ಸಿದ್ರೆ? ಏನು ನಿಲ್ಲಿಸೋದಿಲ್ಲ ಮೇಡಮ್, ಅವರು ಕೊಟ್ಟು ಮಾತು ಉಳಿಸ್ಕೊಂತಾರೆ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ಮುನ್ಸ್ವಾಮಿ ಅವರ 5 ವರ್ಷದ ಆಡಳಿತದಲ್ಲಿ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 2-3 ಅಂಕ ಕೊಡ್ಬೋದು. ಜಾತಿ ನೋಡಿ ವೋಟ್ ಹಾಕ್ತೀರಾ, ನಾಯಕನ ನೋಡಿ ವೋಟ್ ಹಾಕ್ತೀರಾ? ಮೇಡಮ್, ಅಭಿವೃದ್ಧಿ ನೋಡಿ ವೋಟ್ ಹಾಕುವಂಥದ್ದು. ವ್ಯಕ್ತಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಒಂದೇ ಪದದಲ್ಲಿ ಉತ್ತರ ಕೊಡಬೇಕು. ನರೇಂದ್ರ ಮೋದಿ, ದೇಶದ ಪ್ರಧಾನಿ ಆಗಿದ್ದವರು. ರಾಹುಲ್ ಗಾಂಧಿ, ಮುಂದಿನ ದಿನಗಳಲ್ಲಿ ಈ ದೇಶನ ನಡೆಸುವಂಥ ಒಬ್ಬ ನಾಯಕ ಇದ್ದಾನೆ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯ, ನಂಬರ್ 1 ಕರ್ನಾಟಕದ ಲೀಡರ್. DK ಶಿವಕುಮಾರ್, ಮತ್ತೆ ಅವರು ಡೈನಾಮಿಕ್ ಲೀಡರ್ ಕೂಡ ಮೇಡಮ್. ಯಡಿಯೂರಪ್ಪ ಅವರು? ಯಡಿಯೂರಪ್ಪ ಅವರು ಹಿರಿಯರಿದ್ದಾರೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗ್ತಾರಾ? ಅವ್ರ ಕನಸು ಈಡೇರಲ್ಲ ಅಂತ ನನಗನ್ಸುತ್ತೆ. ಯಜಮಾನ್ರೆ, ನಿಮ್ಮ ಹೆಸರು? ಅಂಬರೀಷ್ ಅಂತ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ದೇಶದ ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆ. ಮುಂದೆ ಮೋದಿ ಪ್ರಧಾನಿ ಆಗಬೇಕಾ ಬೇಡವಾ? ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಮುಂದೆ ಪ್ರಧಾನಿ ಮೋದಿ ಇರಲೇಬೇಕು. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಾ ಬೇಡವಾ? ಅವ್ರು ಇನ್ನೂ ಈಗ ಸದ್ಯಕ್ಕೆ ಆದರೆ ದೇಶ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕರ್ನಾಟಕದಲ್ಲಿ ಬಿಜೆಪಿನೇ ಮುನ್ನಡೆ ಇರುತ್ತೆ ಮೇಡಮ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರ ಜನ? ಇಲ್ಲ ಮೇಡಮ್, ಬೇಸತ್ಬಿಟ್ಟಿದ್ದಾರೆ. ಗಂಡನ ಹತ್ರ 5,000 ತಗೊಂತಾರೆ, 2,000 ಕೊಡ್ತಾರೆ, ಅವ್ರಿಗೆ ಇನ್ನೂ 3,000 ಲಾಭ ಮಾಡ್ಕೊಂತ ಇದ್ದಾರೆ. 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಎಷ್ಟೆಷ್ಟು ಗೆಲ್ಲುತ್ತೆ? NDA ಮಿತ್ರ ಪಕ್ಷ 25ರಿಂದ 26 ಎರಡೇ ಸ್ಥಾನ ಬರುತ್ತೆ. 2 ಸ್ಥಾನ ಬರುತ್ತೆ. ಕೇಂದ್ರದಲ್ಲಿ ಬಿಜೆಪಿಗೆ ಎಷ್ಟು ಸೀಟ್ ಸಿಗುತ್ತೆ? 400 ಪ್ಲಸ್ ಆಗುತ್ತೆ ಮೇಡಮ್. ಮುನ್ಸ್ವಾಮಿ ಅವರ ಆಡಳಿತಕ್ಕೆ ಅಂದ್ರೆ ಅವರ ಕೆಲಸಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? 10ರಲ್ಲಿ 9 ಕೊಡ್ತೀವಿ ಮೇಡಮ್. ಜಾತಿ ನೋಡಿ ವೋಟ್ ಹಾಕ್ತೀರಾ, ನಾಯಕ ನೋಡಿ ವೋಟ್ ಹಾಕ್ತೀರಾ? ಪಕ್ಷ ನೋಡಿ ಓಟ್ ಹಾಕ್ತೀವಿ ಮೇಡಮ್. ಈ ಹಣ ಹೆಂಡಕ್ಕೆ ಜನ ವೋಟ್ ಮಾರ್ಕತಾರ? ಇದಾರೆ ಕೆಲವರು ಇನ್ನೂ. ಈಗ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒಂದೊಂದೇ ಪದದಲ್ಲಿ ಉತ್ತರ ಕೊಡಿ. ನರೇಂದ್ರ ಮೋದಿ, ನಂಬರ್ 1 ಮೇಡಮ್. ರಾಹುಲ್ ಗಾಂಧಿ, ಇಲ್ಲ ಅವ್ರು ಇನ್ನೂ ಅಷ್ಟೊಂದು ಇದಿಲ್ಲ. ಯಡಿಯೂರಪ್ಪ, ಯಡಿಯೂರಪ್ಪ ಪರವಾಗಿಲ್ಲ, ಒಳ್ಳೆ ಆಡಳಿತ ಕೊಡಿ. ವಿಜೇಂದ್ರ, ಇದರಿಂದ ಈಗ ಬಂದಿದ್ದಾರೆ, ನೋಡೋಣ ಮುಂದೆ ಏನೇನು ಬರ್ತದೆ. ಸಿದ್ದರಾಮಯ್ಯ ಇದೆ, ಈ ಬಿಟಿ ಬಾಗಿಲಿನಿಂದ ಎಲ್ಲರಿಗೂ ಬೇಸತ್ತಾಗ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರು ಪರವಾಗಿಲ್ಲ ಮಾಡಿದ್ದಾರೆ. ದೇವೇಗೌಡರು? ದೇವೇಗೌಡರು ಆ ಒಂದು ಕಾಲಕ್ಕೆ ತಕ್ಕಾಗಿ ಮಾಡಿದ್ದಾರೆ ಮೇಡಮ್ ಅವರು. ಸರ್ ನಿಮ್ಮ ಹೆಸರು? ಹಿದಾಯತುಲ್ಲಾ ಶರೀಫ್. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಐತೆ. ಮೋದಿ ಪ್ರಧಾನಿ ಆಗಲ್ಲ ಅಂತೀರಾ? ಮ್ಯಾನಿಪುಲೇಟ್ ಮಾಡ್ತಾ ಇದ್ರೆ ಅವ್ರು ಪ್ರಧಾನಿ ಆಗೋದಿಲ್ಲ. ಅವ್ರು ಏನನ್ನ ಮ್ಯಾನಿಪುಲೇಟ್ ಮಾಡಿದ್ರೆ ಪ್ರಧಾನಿ ಆಗ್ತಾರೆ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಬೇಡವಾ? ಎಲ್ಲರೂ ಹೇಳ್ತಾರೆ ಅವ್ರು ಆಗ್ಬೇಕು ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರ ಜನ? 100% ಹಾಕ್ತಾರೆ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ. ಈ ಸಲ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ? 22 ಕಾಂಗ್ರೆಸ್ ಸೀಟ್ಸ್ ಗೆಲ್ತದೆ. ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒಂದೊಂದೇ ಪದದಲ್ಲಿ ಉತ್ತರ ಕೊಡಬೇಕು. ನರೇಂದ್ರ ಮೋದಿ? ಫೇಕ್. ರಾಹುಲ್ ಗಾಂಧಿ? ಹೀರೋ. ಯಡಿಯೂರಪ್ಪ? ಆಲ್ಸೋ ಎ ಫೇಕ್ ಪರ್ಸನ್. ಸಿದ್ದರಾಮಯ್ಯ ಇಸ್ ಎ hero of our not only in Karnataka but in India. DK ಶಿವಕುಮಾರ್ ಆಲ್ಸೋ ಎ ಹೀರೋ. ಕುಮಾರಸ್ವಾಮಿ? ಅಲಯನ್ಸ್ ಮಾಡಿದ್ಮೇಲೆ ನಾವು ಎಲ್ಲ ಜಾಸ್ತಿ ಅವರು ಮನಸ್ಸಿನಿಂದ ತೆಗ್ದಾಗ್ಬಿಟ್ಟಿದ್ವಿ. ದೇವೇಗೌಡರು ಈಸ್ ಆಲ್ಸೋ ಜೆಂಟಲ್ಮನ್. ಕೋಲಾರದಲ್ಲಿ ಯಾರು ಗೆಲ್ತಾರೆ? ಮಲ್ಲೇಶ್ ಬಾಬು ಗೆಲ್ತಾನೆ. ಈಗ ಗೌತಮ್ ಬಂದ್ರೆ? ಸರ್ ಗೌತಮ್ ನನ್ಗೆ ಯಾರು ಒಂದು ಗೊತ್ತೇ ಇಲ್ಲ. ಈ ಎಲೆಕ್ಷನ್ ನಡೀತಾ ಇರೋದು ಯಾವ ಹೆಸರಲ್ಲಿ? ಮೋದಿ ಹೆಸರಲ್ಲ, ಅಭಿವೃದ್ಧಿ ಹೆಸರಲ್ಲ? ನಮ್ಮ ಇಂಡಿಯಾನ ನರೇಂದ್ರ ಮೋದಿನ ಗೆಲ್ಸಲೇಬೇಕು. ರಾಮ ಮಂದಿರ ಕಟ್ಟಿದ್ದೆ ಮೋದಿ ಸಾಧನೆ, ಬೇರೇನು ಕೆಲಸ ಮಾಡಿಲ್ಲ ಅಂತಾರೆ. ಕಾಪಾಡ್ತಾ ಇರೋದು ನಮ್ಮ ಇಂಡಿಯಾನ ಮೋದಿ ಒಬ್ಬರೇ. ರಾಹುಲ್ ಗಾಂಧಿ ಪ್ರಧಾನಿ ಯಾಕೆ ಆಗ್ಬಾರ್ದು? ರಾಹುಲ್ ಗಾಂಧಿ ಯಾರು ಮೇಡಮ್? ರಾಹುಲ್ ಗಾಂಧಿ ಏನು ಗೊತ್ತು, ಅನುಭವ ಏನಿದೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಮೇಡಮ್ ಕರ್ನಾಟಕದಲ್ಲಿ ಇವಾಗ ಸದ್ಯದಲ್ಲಿ ಬಂದಿರೋದು ಬಿಜೆಪಿನೇ ಬರ್ಬೇಕು ಮೇಡಮ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ಮೇಡಮ್ ಗ್ಯಾರಂಟಿ ಏನು ಮೇಡಮ್? ಕೆರೆ ನೀರು ಕೆರೆಗೆ ಸೆಲ್ತಾ ಇದ್ದೇನೆ, ಏನೋ ನಮ್ಮ ದುಡ್ಡು ನಮ್ಗೆ ಕೊಡ್ತಾ ಇದ್ದೇನೆ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿ? ಮೋದಿನೇ ಗ್ಯಾರಂಟಿ. ಈ ಸಲ 28 ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? 28ಕ್ಕೆ 20 ಬರುತ್ತೆ ಮೇಡಮ್. ಸೆಂಟ್ರಲ್ ಅಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಸೆಂಟ್ರಲ್ ಅಲ್ಲಿ ಮೇಡಮ್ 350 ಮೇಲೆ ಬರುತ್ತೆ ಮೇಡಮ್. ಕಾಂಗ್ರೆಸ್ ಎಲ್ಲ 100 ಒಳಗಡೆ ಮೇಡಮ್. ಈಗ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ವರ್ಕ್ ಆಗುತ್ತಾ? ವರ್ಕ್ ಆಗುತ್ತೆ 100% ವರ್ಕ್ ಆಗುತ್ತೆ. ಮೋದಿ ನೋಡಿ ವೋಟ್ ಹಾಕ್ತೀರಾ ಇಲ್ಲ ಕ್ಯಾಂಡಿಡೇಟ್ ನೋಡಿ? ಮೇಡಮ್ ಕ್ಯಾಂಡಿಡೇಟು ಬೇಕು, ಮೋದಿನೂ ಬೇಕು. ಸರ್ ನಿಮ್ಮ ಹೆಸರು? ಶಬೀರ್ ಅಂತ. ಕೋಲಾರದಲ್ಲಿ ಯಾರು ಗೆಲ್ಬೇಕು, ಮಲ್ಲೇಶ್ ಬಾಬುನ ಗೌತಮ? ಗೌತಮ್ ಯಾಕೆ? ಗೌತಮ್ ಕಾಂಗ್ರೆಸ್ ಬರಬೇಕು ಮೇಡಮ್. ನಮ್ಮ ಕಾಂಗ್ರೆಸ್ ಬಂದಿರೋದ್ರಿಂದ ಇವತ್ತು ಗ್ಯಾರಂಟಿಗಳಲ್ಲಿ ಎಷ್ಟೋ ಜನಗಳಿಗೆ ಹೊಟ್ಟೆ ತುಂಬ್ತಾ ಇದೆ. ಎತ್ತಿನ ಹೊಳೆ ನೀರು ಸಿಕ್ಕಿಲ್ಲ, ಯಾರು ಕಾರಣ ಇದಕ್ಕೆ? ಬಿಜೆಪಿನೇ ಕಾರಣ ಅಂತ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ ಹೆಸರಲ್ಲಿ ಮೇಡಮ್. ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕಾ ಬೇಡವಾ? ಬೇಡ ಮೇಡಮ್. ಯಾಕೆ? 10 ವರ್ಷದಲ್ಲಿ ಒಂದೊಂದು ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂದರು. 15 ಲಕ್ಷ ಬಂತ. ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂದರು.
ಸಾಲ ಮನ್ನಾ ಮಾಡಿದ್ರ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಮೇಡಮ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ ವೋಟ್ ಹಾಕ್ತಾರ ಜನ? ಹೌದು, ಹಾಕೇ ಹಾಕ್ತಾರೆ ಮೇಡಮ್. ಕಡಿಮೆ ಸೀಟ್ ಬಂದ್ರೆ ಗ್ಯಾರಂಟಿ ನಿಲ್ಸುತ್ತಾ ಕಾಂಗ್ರೆಸ್? ಏನಿಲ್ಲ ಮೇಡಮ್. ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ? ಸಿದ್ದರಾಮಯ್ಯ ಗ್ಯಾರಂಟಿ. ಈ ಬಾರಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 20ರಿಂದ 22 ಸೀಟ್ ಖಚಿತವಾಗಿ ಗೆಲ್ಲುತ್ತೆ ಮೇಡಮ್ ಕಾಂಗ್ರೆಸ್. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ? 200ರಿಂದ 220 ಸೀಟ್ ಒಳಗೆ ಅಷ್ಟೇ ಮೇಡಮ್. ಕಾಂಗ್ರೆಸ್ ಈ ಸಲ ಬರುತ್ತೆ ಮೇಡಮ್. ಏನು INDA ಕೂಟ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ, ಇದು ಬಹುಮತ ಪಡೆದೇ ಪಡಿ. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? 10 ಕೊಡ್ತೀನಿ ಮೇಡಮ್. 10. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕ್ ಆಗುತ್ತಾ? ಎಲ್ಲಿ ವರ್ಕೌಟ್ ಆಗತ್ತೆ ಮೇಡಮ್? JDS ಅನ್ನೋ ಪಕ್ಷನೇ ಇಲ್ಲ ಅಲ್ಲ. ನಿಮ್ ಫೇವ್ರೆಟ್ MP ಯಾರು? DK ಸುರೇಶ್ ಮೇಡಮ್. ವೋಟ್ ಹಾಕೋದಕ್ಕೆ ಹಣ ಹೆಂಡ ಕೊಟ್ರೆ ಮಾತ್ರ ವೋಟ್ ಹಾಕ್ತಾರ ಜನ? ಏನಿಲ್ಲ ಮೇಡಮ್, ಅಭಿವೃದ್ಧಿ ನೋಡಿ ಹಾಕ್ತಾರೆ. ಜಾತಿ ನೋಡಿನ, ಧರ್ಮ ನೋಡಿನ, ಅಥವಾ ನಾಯಕನ ನೋಡಿ ವೋಟ್ ಹಾಕ್ತಾರೆ? ನಾವು ನಾಯಕನ ನೋಡಿ ವೋಟ್ ಹಾಕ್ತೀರಿ ಮೇಡಮ್. ಓಕೆ, ಇವಾಗ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಹೇಳ್ತಾ ಹೋಗಿ. ನರೇಂದ್ರ ಮೋದಿ? ಸುಳ್ಳು ಹೇಳೋದ್ರಲ್ಲಿ ನಿಸಾಮ್ರವರು. ರಾಹುಲ್ ಗಾಂಧಿ? ಅವರು ಜನಮೆಚ್ಚಿದ ನಾಯಕ ಮೇಡಮ್. ಅವರು ಎಲ್ಲರಲ್ಲೂ ಬೆರೀತಾರವರು. ಸಿದ್ದರಾಮಯ್ಯ ಬಂದು ಹುಲಿ ಮೇಡಮ್. DK ಶಿವಕುಮಾರ್? ಅವರು ಬಂದು ಬಂಡೆ ಅಂತ ಹೇಳ್ತಾರಲ್ಲ, ಹೋಗಿ ಗುದ್ದಿದ್ರೆ ಅವ್ರ ತಲೆಗೆ ಏಟ್ ಬೀಳ್ತದೆ ಹೊರತು ಬಂಡೆಗೆ ಬೀಳಲ್ಲ ಮೇಡಮ್. ಯಡಿಯೂರಪ್ಪ ಇಲ್ಲ ಬಿಡಿ ಮೇಡಮ್. ಕುಮಾರಸ್ವಾಮಿ ಅವ್ರ ಅವಕಾಶವಾದಿ ಮುಖ್ಯಮಂತ್ರಿ. ಅವ್ರಿಗೆ ಎಲ್ಲಿ ಅಧಿಕಾರ ಸಿಗತ್ತೆ, ಅವ್ರಿಗೆ ಎಲ್ಲಿ ಇದಾಗತ್ತೆ, ಅವ್ರು ಆ ಕಡೆ ಇದು ಮಾಡೋರೇ ಹೊರತು ಇಲ್ಲ ಮೇಡಮ್. ಸರ್, ನಿಮ್ಮ ಹೆಸರು? ಛಾಯಾಪತಿ ಅಂತ. ಈ ಎಲೆಕ್ಷನ್ ಯಾವ್ದ್ರ ಮೇಲೆ ನಡೀತಾ ಇದೆ? ಮೋದಿ ಹೆಸರಲ್ಲ, ಅಭಿವೃದ್ಧಿ ಹೆಸರಲ್ಲ? ಮೋದಿಯ ಅಭಿವೃದ್ಧಿ ಹೆಸರಿನಲ್ಲಿ. ಮೋದಿ ಮತ್ತೊಂದು ಸಲ ಪ್ರಧಾನಿ ಆಗ್ಬೇಕಾ? ಮತ್ತೊಂದು ಸರಿ ಅಲ್ಲ, ಇನ್ನೂ ಸುಮಾರು ಸರಿ ಆಗಬೇಕು. ಕರ್ನಾಟಕದಲ್ಲಿ ಬಿಜೆಪಿನ, ಕಾಂಗ್ರೆಸ್? ಓಕೆ, ಒಂದು ವೇಳೆ ಇವಾಗ ಜಾಸ್ತಿ ಸೀಟ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ನಿಲ್ಸಿದ್ರೆ? ನಿಲ್ಲಿಸ್ತಾರೆ, ಅದು ಶೂರ್ಲಿ ನಿಲ್ಲಿಸ್ತಾರೆ. ಜನಗಳಿಗೆ ಗೊತ್ತಾಗ್ತಿಲ್ಲ ಅಷ್ಟೇ, ಈ ಥರ ತಿಂದ ಈ ಥರ ತಿಂತೀಯಾರೆ ಗೊತ್ತಾಗ್ತಿಲ್ಲ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಬಾರಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಎಷ್ಟೆಷ್ಟು ಗೆಲ್ಲುತ್ತೆ? ಬಿಜೆಪಿ 20 to 23 ವರೆಗೂ ಬರ್ತದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರು ಗೆಲ್ತಾರಾ? ಗೆಲ್ತಾರೆ ಕುಮಾರಸ್ವಾಮಿ. ಮೈಸೂರಲ್ಲಿ ಯದುವೀರ್ ಗೆಲ್ತಾರಾ? ಯದುವೀರ್ ಗೆಲ್ತಾರೆ ಮೇಡಮ್. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ? ಇಲ್ಲ, ಚಾನ್ಸ್ ಇಲ್ಲ. ಯಾಕೆ? ಇನ್ನು ಎಳೆ ಕೂಸು, ಅವ್ರಿಗೆಲ್ಲ ಏನು ದೇಶ ಅಂದ್ರೆ ಏನು ಅದೇನು ಗೊತ್ತಿಲ್ಲ ಅವ್ರಿಗೆಲ್ಲ. ಈ ಹಣ ಹೆಂಡಕ್ಕೆ ವೋಟ್ ಮಾರಾಟ ಆಗುತ್ತಲ್ಲ, ಆ ಜನನ ಕೆಟಗರಿನೇ ಬೇರೆ ಇರುತ್ತೆ. ಜಾತಿ ನೋಡಿ ವೋಟ್ ಹಾಕ್ತಾರ ಜನ, ಅಥವಾ ನಾಯಕನ ನೋಡಿ ವೋಟ್ ಹಾಕ್ತಾರ? ಜಾತಿ ನೋಡಬಾರ್ದು, ಯಾವಾಗಲೂ ಜಾತಿ ನೋಡಬಾರ್ದು, ಒಬ್ಬ ವ್ಯಕ್ತಿ ನೋಡಬೇಕು, ಯಾರೇ ಆಗಿರಲಿ. ರಾಜಕಾರಣ ಅಂದ್ರೆ ಭ್ರಷ್ಟಾಚಾರ ಅಂತಾರೆ. ನಿಮಗೆ ಒಬ್ಬ ನಾಯಕ ಹೆಂಗಿರ್ಬೇಕು? ಪರಿಶುದ್ಧವಾಗಿರ್ಬೇಕಂತ ನಮ್ಮ ಆಸೆ. ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದು ಪದದಲ್ಲಿ ಉತ್ತರ. ನರೇಂದ್ರ ಮೋದಿ? ಒಳ್ಳೆ ಧೀಮಂತ ನಾಯಕ, ಮತ್ತು ದೇಶಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ. ರಾಹುಲ್ ಗಾಂಧಿ? 0. ಸಿದ್ದರಾಮಯ್ಯ? ಲೀಡ್ರ್, ಅವರು ಒಳ್ಳೆ ಮುಖ್ಯಮಂತ್ರಿ. DK ಶಿವಕುಮಾರ್? DK ಶಿವಕುಮಾರ್ ರೌಡಿಸಮ್. ಕುಮಾರಸ್ವಾಮಿ ಅಡ್ಡಕತ್ರೆಯಲ್ಲಿ ಸಿಗಾಕೊಂಡಿರ್ತಾರೆ ಅವ್ರು ಯಾವಾಗ. ದೇವೇಗೌಡರು? ಹಿರಿಯ ಮುತ್ಸದಿ. ಯಡಿಯೂರಪ್ಪ ಅವರು? ಲೀಡ್ರ್ ಅವರು. ಹೆಸರು? ಅನಿಲ್ ಕುಮಾರ್ ಮುಂಡಾಸ್ ಅಂತ ಹೇಳಿ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ ಹೆಸರಲ್ಲಿ ನಡೀತಿದೆ ಅನ್ಕೊಂತೀನಿ ನಾನು. ಮೋದಿ ಇನ್ನೊಂದು ಸಲ ಪ್ರಧಾನಿ ಆಗಬೇಕಾ ಬೇಡವಾ? ದೇಶದ ಹಿತದೃಷ್ಟಿಯಿಂದ ಆಗಬೇಕು. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಾ ಬೇಡವಾ? ಇನ್ನೂ ಟೈಮ್ ಇದೆ. ರಾಮ ಮಂದಿರ ಕಟ್ಟಿದ್ದೆ ಮೋದಿ ಸಾಧನೆನಾ? ಎಲ್ಲ ಹಿಂದೂಗಳು ಕೈ ಜೋಡಿಸಿರೋದ್ರಿಂದ ಅದಾಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ನೋಡಿ ವೋಟ್ ಹಾಕ್ತಾರೆ? ಇಲ್ಲ, ಇದಕ್ಕೆ ಏನಿದ್ರು ದೇಶ ಮುಖ್ಯ ಅಂತ ಹೇಳಿ ವೋಟ್ ಹಾಕ್ತಾರೆ. ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸೋತ್ರೆ ರಾಜ್ಯದಲ್ಲಿ ಗ್ಯಾರಂಟಿ ಕ್ಯಾನ್ಸಲ್ ಆಗುತ್ತಾ? 100% ಆಗುತ್ತೆ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಸಲ 28ರಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲುತ್ತೆ? ಬಿಜೆಪಿ 18 ಗೆಲ್ಬೋದು, ಕಾಂಗ್ರೆಸ್ 10 ಗೆಲ್ಬೋದು. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬೋದು? 400+. ಸಿದ್ದರಾಮಯ್ಯ ಅವರ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? 10ರಲ್ಲಿ 4 ಕೊಡ್ಬೋದು. ಬಿಜೆಪಿ JDS ಮೈತ್ರಿ ವರ್ಕ್ ಆಗುತ್ತಾ? 100% ವರ್ಕೌಟ್ ಆಗುತ್ತೆ. ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಒಂದು ಪದದಲ್ಲಿ ಉತ್ತರ. ಓಕೆ. ನರೇಂದ್ರ ಮೋದಿ? ದೇಶ ಕಂಡ ಅಪ್ರಪುತ ಪ್ರಧಾನಿ. ರಾಹುಲ್ ಗಾಂಧಿ? ಅವ್ರ ಬಗ್ಗೆ ಹೇಳಲಿಕ್ಕೆ ಪದಗಳಿಲ್ಲ. ಸೋನಿಯಾ ಗಾಂಧಿ? ಅವ್ರ ಕೆಲಸನೇ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. DK ಶಿವಕುಮಾರ್? DK ಶಿವಕುಮಾರ್ ಅವ್ರಿಗೆ ಚಾನ್ಸ್ ಇದೆ, ಬಟ್ ಅದನ್ನು ಅವರು ಉಪೇಕ್ಷಂತ ಇಲ್ಲ. ಕುಮಾರಸ್ವಾಮಿ? 50-50. ದೇವೇಗೌಡರು? ಆಲೋಚನೆ ಮುಂದೆ ಎಲ್ಲರೂ ಶೂನ್ಯ. ಯಡಿಯೂರಪ್ಪ ಯಾವಾಗಲೂ ರಾಜಾವಲಿ. ಸರ್, ನಿಮ್ಮ ಹೆಸರು? ಕೊಟ್ರಸ್ವಾಮಿ ಸಾರಂಗಮಠ ಅಂತೇಳಿ. ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಮತ್ತು ಅಭಿವೃದ್ಧಿ ಎರಡೂ ಆಗುತ್ತೆ. ಮೋದಿ ಮತ್ತೊಂದ್ಸಲ ಪ್ರಧಾನಿ ಆಗ್ಬೇಕಾ? 100ಕ್ಕೆ 100 ದೇಶ ಜನತೆ ಆಸೆ ಅದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? 100ಕ್ಕೆ 75-80 ಭಾಗ ಮತದಾರರು ಈ ಸಲ ಬಿಜೆಪಿಗೆ ಮಾಡ್ತಾರೆ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾ? ಇಲ್ಲ, ಅದು ಒಂದು ಟೋಟಲಿ ಗ್ಯಾರಂಟಿಯಲ್ಲಿ ಒಂದು 40-50 ಭಾಗ ಆ ಮ್ಯಾಟ್ರ್ ಕೆಲಸ ಮಾಡ್ಬೋದು. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿನೇ ಗ್ಯಾರಂಟಿ. ಈ ಸಲ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 24ರಿಂದ 25ವರೆಗೂ NDA ಅಲಯನ್ಸ್ ಕರ್ನಾಟಕದಲ್ಲಿ ಗೆಲ್ಲಿಯುವಂಥ ಅವಕಾಶ ಇದೆ. ಜಾತಿ ರಾಜಕಾರಣ ಬಹಳ ನಡೆಯುತ್ತೆ. ಜಾತಿ ಮುಖ್ಯನ, ನಾಯಕ ಮುಖ್ಯನ? ಉನ್ಮುಖನಾಗಿ ನಾಯಕ ಮುಖ್ಯ, ನಾಯಕನ ತಯಾರು ಮಾಡೋರು ಜಾತಿನೂ ಮುಖ್ಯ ಆಗುತ್ತೆ. ಮೋದಿ ಅಂದ್ರೆ ಬರೀ ಅಂಬಾನಿ ಅದಾನಿ ಬಗ್ಗೆ ನೋಡ್ತಾರೆ, ಬಡವ್ರ ಕಷ್ಟ ಗೊತ್ತಿಲ್ಲ ಅಂತಾರೆ. ಇಲ್ಲ, ಮೋದಿ ಮತ್ತು ಅಂಬಾನಿ ಅದಾನಿಗೆ
ಅವ್ರೇನಾದ್ರು ಸಹಾಯ ಮಾಡಿದರೆ ಅಥವಾ ಇವರಿಂದ ಕಿಕ್ ಬ್ಯಾಕ್ ಏನಾದ್ರು ತಗೊಂಡಿದ್ರೆ ಅವ್ರನ್ನ ಭ್ರಷ್ಟರು ಅಂತ ತೋರಿಸ್ಬೋದಲ್ಲ. ಇವರು ಸುಮ್ಮನೆ ಹೇಳಿಕೆಂತ ಹೋದ್ರೆ ಅರ್ಥನೇ ಇರಲ್ಲ. ಈಗ ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಹೇಳ್ಬೇಕು ಒಂದು ಪದದಲ್ಲಿ. ನರೇಂದ್ರ ಮೋದಿ, ಪ್ರಪಂಚನೇ ಕಂಡಿರತಕ್ಕಂಥ ಅದ್ಭುತ ನಾಯಕ. ರಾಹುಲ್ ಗಾಂಧಿ, ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಬೆಳೆದ್ರೆ ಬೆಳಿಬಹುದಾತ, ಆದರೆ ಈಗ ಆ ಲಕ್ಷಣಗಳಿಲ್ಲ. ಸಿದ್ದರಾಮಯ್ಯ, ಸಿದ್ದರಾಮಯ್ಯನೂ ಒಬ್ಬ ಹೋರಾಟಗಾರ, ಆಡಳಿತಗಾರನೂ ಹೌದು. ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರು ಇತ್ತೀಚೆಗೆ ನೋಡಿದರೆ ಅವ್ರ ವರ್ತನೆ ಬೇರೆ ರೀತಿ ಅನಿಸುತ್ತೆ. ಕುಮಾರಸ್ವಾಮಿ, ಕುಮಾರಸ್ವಾಮಿ ಸಾಫ್ಟು, ಜನಚಿಂತಕರು ಹೌದೌದು. ದೇವೇಗೌಡರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ದೇಶದ ಪ್ರಧಾನಿ ಆಗ್ತಾರೆ ಅಂದರೆ ಅವ್ರ ಸಾಧನೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಡಿಯೂರಪ್ಪರು ಸಹ ಹೋರಾಟಗಾರರು. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತೇಳಿ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿನೂ ಆಗ್ತಾ ಇದೆ, ಆದರೆ ಮೋದಿ ಅವರು ಸ್ವಚ್ಛವಾದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹೆಸರಲ್ಲೂ ನಡೀತಾ ಇದೆ. ಓಕೆ, ಮೋದಿ ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕಾ ಬೇಡವಾ? 200%. ಯಾಕೆ? ಅವರು ಸ್ವಚ್ಛವಾದ ರಾಜಕಾರಣಿ, ಅದಕ್ಕೆ. ಓಕೆ, ರಾಮ ಮಂದಿರ ಕಟ್ಟಿದ್ದು ಮೋದಿ ಸಾಧನೆನಾ? ಸಾಧನೆ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಕೆಲಸ ಯಾರು ಮಾಡಿದ್ರು ಅನ್ನೋದು ಮುಖ್ಯ. ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕಲ್ಲ, ಬಿಜೆಪಿ ಹಾಕೋದು. ಅಲ್ಲ, ಗ್ಯಾರಂಟಿ ಕೊಟ್ಟಿದ್ದಾರೆ, ಮತ್ತೆ ಗ್ಯಾರಂಟಿ ಅವ್ರು ಕೊಡ್ತಾರ್ರಿ, ನಮ್ಮ ದುಡ್ಡು ನಮಗೆ ಹಾಕೊಂಡು ನಮಗೆ ಕೊಡ್ತಾ ಇದ್ದಾರೆ. ಅವ್ರೇನು ಅವ್ರ ಮನೆಯಿಂದ ಕೊಡ್ತಾ ಇದ್ದಾರಾ? ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಬಾರಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಬಿಜೆಪಿ ಒಂದು 18ರಿಂದ 19 ಅಂತೂ ಗೆದ್ದು ತೋರಿಸ್ತಾರೆ. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? 400 ಅಂತೂ ಪಕ್ಕ. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕ್ ಆಗುತ್ತಾ? ವರ್ಕ್ ಆಗುತ್ತೆ ಮೇಡಮ್. ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಬೇಡವಾ? ಬೇಡ ಮೇಡಮ್. ಯಾಕೆ ಬೇಡ? ಹಣ ಹೆಂಡಕ್ಕೆ ವೋಟ್ ಮಾರಾಟ ಆಗ್ತಾ ಇದೆಯಾ? ಒಂದು 50% ಆಗ್ತಿದೆ ಮೇಡಮ್, ಆದರೆ ನಮ್ಮ ಹತ್ರ ಅವೆಲ್ಲ ನಡೆಯಲ್ಲ. ನಾವು ಗೆದ್ದು ತೋರಿಸ್ತೀವಿ ಅಂದ್ರೆ 200% ಹೇಳ್ತೀವಿ. ಓಕೆ, ಜನ ಹಣ, ದುಡ್ಡು, ಗಿಫ್ಟ್ ಕೊಡದೇ ಇರೋರಿಗೆ ವೋಟ್ ಹಾಕೋದಿಲ್ವಾ? ಅದು ಸುಮ್ಮನೆ ತೋರಿಕೆ ಮೇಡಮ್, ಇಸ್ಕೊಳ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅವ್ರಿಗೆ ವೋಟ್ ಮಾಡೋದು. ಒಬ್ಬ ಒಳ್ಳೆ ನಾಯಕ ಹೆಂಗಿರ್ಬೇಕು ನಿಮ್ಮ ಪ್ರಕಾರ? ಒಳ್ಳೆ ನಾಯಕ ಯಾರು ದುಡ್ಡಿಲ್ದಲ್ಲಿ ಏನು ಮಾಡಲ್ಲ ಮೇಡಮ್, ಆದರೆ ಸ್ವಚ್ಛವಾದ ರಾಜಕಾರಣಿ ಆಗಿರ್ಬೇಕು ಅಂತ ಬಯಸ್ತೀವಿ ಅಷ್ಟೇ. ಜಾತಿ ಮುಖ್ಯನಾ, ನಾಯಕ ಮುಖ್ಯನಾ? ನಮಗೆ ನಾಯಕರೇ ಮುಖ್ಯ ಮೇಡಮ್. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಜಾಫರ್ ಅಮೀನ್. ಕೋಲಾರಕ್ಕೆ ಮಲ್ಲೇಶ್ ಬಾಬುನ ಗೌತಮ? ಎತ್ತಿನ ಹೊಳೆ ನೀರು ಸಿಕ್ಕಿಲ್ಲ, ಇದಕ್ಕೆ ಯಾರು ಕಾರಣ ಅಂತೀರಾ? ಬಿಜೆಪಿ ಅವ್ರ ಕಾರಣ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ ಹೆಸರಿನಲ್ಲಿ. ಓಕೆ, ಮುಂದಿನ ಸಲ ಮೋದಿ ಪ್ರಧಾನಿ ಆಗಬೇಕಾ ಬೇಡವಾ? ಬೇಡ ಮೇಡಮ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಮೇಡಮ್. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ ಮೇಡಮ್. ಈ ಬಾರಿ 28ರಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 28ಗೆ 28 ಕಾಂಗ್ರೆಸ್ ಗೆಲ್ತಾರೆ. ಓಕೆ, ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲುತ್ತೆ? ಕಡಿಮೆ ಅಂತ ಹೇಳಿದ್ರೆ 400 ಬರ್ತದೆ ಮೇಡಮ್. ಈಗ ವೋಟ್ ಹಾಕೋದು ನಾಯಕನ ನೋಡಿನ, ಧರ್ಮನ ನೋಡಿನ? ನಾಯಕ ನೋಡಿ. ಓಕೆ, ವ್ಯಕ್ತಿಗಳ ಬಗ್ಗೆ ಹೇಳ್ತೀನಿ, ಒಂದೊಂದು ವರ್ಡಲ್ಲಿ ಅವ್ರಿಗೆ ಆನ್ಸರ್ ಮಾಡಬೇಕು. ನರೇಂದ್ರ ಮೋದಿ? ಬೇಡ ಮೇಡಮ್, ಅವ್ರು ನರೇಂದ್ರ ಮೋದಿ ದೇಶ ಮಾರ್ಬಿಟ್ಟಿದ್ದಾರೆ, ಅವ್ರ ಹೆಸರು ಯಾವ್ದಕ್ಕೆ ಮೇಡಮ್? ರಾಹುಲ್ ಗಾಂಧಿ? ಓಕೆ ಕರೆಕ್ಟ್. ಸಿದ್ದರಾಮಯ್ಯ ಓಕೆ, ಬಡವ್ರ ಪರವಾಗಿ ಇರೋದು ಮೇಡಮ್ ಅವರು. ಡಿ ಕೆ ಶಿವಕುಮಾರ್? ಓಕೆ, 101% ಅಷ್ಟು ಬುದ್ಧಿ ಅವರು ಇಂಡಿಯಾನಲ್ಲಿ ಯಾರಿಲ್ಲ, ಹಂಗೆ ಒಂದು ಹುಲಿಯೋ. ಕುಮಾರಸ್ವಾಮಿ ಎಲ್ಲಿ ಮೇಡಮ್? ಕುಮಾರಸ್ವಾಮಿ ಇದ್ದೆ ಪಾಪ, ಇವಾಗೆಲ್ಲ ಹೋಗ್ಬಿಟ್ಟು ಮುಸ್ಲಿಂ ಓಟ್ ಬೇಡ ಅಂತೆ ತಿರ್ಗಾ ಹೋಗ್ಬಿಟ್ಟಿದ್ದಾರೆ ಬಿಜೆಪಿ ಕಡೆ. ಯಡಿಯೂರಪ್ಪ ಬಹಳ ಒಳ್ಳೆ ಮನುಷ್ಯ ಅವರು, ಪಾರ್ಟಿ ಸರಿಯಾಗಿಲ್ಲ, ನಾವು ಏನು ಮಾಡೋದು. ನಿಮ್ಮ ಹೆಸರು? ಸೌಮ್ಯ ಅಂತ. ಸೌಮ್ಯ, ಫಸ್ಟ್ ಟೈಮ್ ವೋಟರಾ ನೀವು? ಹೌದು. ಓಕೆ, ಎಕ್ಸೈಟೆಡ್ ಇದ್ದೀರಾ? ಹೌದು. ಕೋಲಾರಕ್ಕೆ ಮಲ್ಲೇಶ್ ಬಾಬು ಅವರ, ಗೌತಮ್ ಅವರ? ಮಲ್ಲೇಶ್ ಬಾಬು. ಯಾಕೆ? ಅವರು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಫಸ್ಟ್ ನಿಂತಿದ್ರು, ಬಟ್ ಅವರು ಕಾರಣಾಂತರದಿಂದ ಗೆಲ್ಲಿಲ್ಲ. ಅವ್ರಿಗೊಂದು ಚಾನ್ಸ್ ಕೊಡ್ತೀವಿ ಈ ಸಲ. ಗೌತಮ್ಗೆ? ಇಲ್ಲ, ಅವರು ಬೇರೆ ಅವ್ರ ಕ್ಷೇತ್ರನ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಸೊ ನಾವು ಫಸ್ಟ್ ನಮ್ಮ ಕ್ಷೇತ್ರದಲ್ಲಿ ಇರೋರು ಉದ್ಧಾರ ಆಗಬೇಕು, ಆಮೇಲೆ ಬೇರೆಯವ್ರು ಕೊಡೋಣ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಅಂದ್ರೇ ಅಭಿವೃದ್ಧಿ ನನ್ನ ಪ್ರಕಾರ. ಮೋದಿ ಯಾಕೆ ಪ್ರಧಾನಿ ಆಗಬೇಕು? ಅವ್ರು ಕೊಟ್ಟಿರೋ ಡೆವಲಪ್ಮೆಂಟ್ ಮತ್ತು ನಮ್ಮನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರು ತೊಗೊಂಡೋಗ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು. ನಾವು ನ್ಯಾಷನಲ್ ಹೊತ್ತಿಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸಲ್ಲೂ ಮುಂದೆ ಬರಬೇಕು. ಅವ್ರ ಪ್ರಕಾರ ನಿಲ್ಲಬೇಕು ಅಂತ. ಬರೀ ರಾಮ ಮಂದಿರ ಕಟ್ಟಿದ್ದೇ ಮೋದಿ ಸಾಧನೆ ಅಂತಾರಲ್ಲ? ಇಲ್ಲ, ನಮ್ಮ ಧರ್ಮ ಕೂಡ ಉಳಿಸ್ಕೊಳ್ಳೋದು ನಮ್ಮದು ಒಂದು ಇದು. ಇಷ್ಟು ವರ್ಷ, ಇವಾಗ 500 ವರ್ಷ ಫಾರ್ ಎಕ್ಸಾಂಪಲ್, ಅಷ್ಟು ವರ್ಷ ಆದಮೇಲೆ ರಾಮ ನಮ್ಮ ಜನ್ಮಭೂಮಿಗೆ ಬಂದಿದ್ದಾನೆ ಅಂದರೆ ನಮ್ಗೆ ಅದೊಂದು ಹೆಮ್ಮೆ, ಅದು ಅವ್ರಿಗೆ ಸೇರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಈ ಸಲ ಬಿಜೆಪಿ ಬರಬೇಕು. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಇಲ್ಲ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈ ಸಲ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 24. ಯಾರು? ಬಿಜೆಪಿ. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 3. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕ್ ಆಗುತ್ತಾ? ಆಗುತ್ತೆ. ಹಣ ಹೆಂಡಕ್ಕೆ ವೋಟ್ ಹಾಕ್ತಾರ ಜನ? ಆಗ್ತಾರೆ, ಬಟ್ ಅದ್ರ ಬಗ್ಗೆ ಅವೇರ್ನೆಸ್ ಬರಬೇಕು. ಕಾಸ್ಟ್ ಪಾಲಿಟಿಕ್ಸ್ ನಡೆಯುತ್ತೆ, ಜಾತಿ ನೋಡಿ ವೋಟ್ ಹಾಕ್ತೀರಾ, ನಾಯಕ ನೋಡಿ ವೋಟ್ ಹಾಕ್ತೀರಾ? ನಾಯಕನೇ ಮುಖ್ಯ. ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಒಂದು ಪದದಲ್ಲಿ ಉತ್ತರ ಕೊಡ್ಬೇಕು. ನರೇಂದ್ರ ಮೋದಿ? ಲೀಡರ್. ರಾಹುಲ್ ಗಾಂಧಿ? ಸಪೋರ್ಟರ್. ಸಿದ್ದರಾಮಯ್ಯ?
ಲಾ ಅವ್ರು ಲಾನ ಚೆನ್ನಾಗಿ ಇದು ಮಾಡ್ತಾರೆ. ಓಕೆ, ಡಿ ಕೆ ಶಿವಕುಮಾರ್ ಫೈಟರ್ ಕುಮಾರಸ್ವಾಮಿ ಅವರು ಗೇಮ್ ಸ್ವಿಚ್ ಮಾಡಾಕ್ತಾರೆ. ಆಪೋಸಿಟ್ ಇದ್ದಾಗ ಇವ್ರ ಜೊತೆ, ಇವಾಗ ಎನಿಮಿ ಫ್ರೆಂಡ್, ಅವ್ರು ಯಾವ ಕಡೆ ಇದ್ರೆ ಆ ಕಡೆ ತಿರುಗ್ತಾರೆ. ಸರ್, ನಿಮ್ಮ ಹೆಸರು? ಹಾರೂನ್ ರಶೀದ್ ಅಂತ. ಕೋಲಾರಕ್ಕೆ ಯಾರು ಗೆಲ್ಬೇಕು? ಮಲ್ಲೇಶ್ ಬಾಬು ಗೆಲ್ಬೇಕಾ, ಗೌತಮ್ ಗೆಲ್ಬೇಕಾ? ಗೌತಮ್ ಗೆಲ್ಲಬೇಕು. ಯಾಕೆ ಅಂತಂದರೆ ನಾವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು, ನೆಮ್ಮದಿಯಾಗಿ ಇಲ್ಲಿ ಬಾಳು ಬದುಕಬೇಕು ಎಲ್ಲರೂ ಸಾರ್ವಜನಿಕರು. ಈ ಎಲೆಕ್ಷನ್ ಯಾವ ಹೆಸರಲ್ಲಿ ನಡೀತಾ ಇದೆ? ಮೋದಿ ಹೆಸರಲ್ಲ, ಅಭಿವೃದ್ಧಿ ಹೆಸರಲ್ಲ? ನೋಡಿಮ್ಮ, ಈ ಎಲೆಕ್ಷನ್ನು ಅಭಿವೃದ್ಧಿ ಹೆಸರಿನಲ್ಲಿ ನಡೀತಾ ಇದೆ. ಮೋದಿ ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕಾ ಬೇಡವಾ? ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಂತ ನಮಗೆ ನಿರೀಕ್ಷೆ ಇದೆ. ರಾಮ ಮಂದಿರ ಕಟ್ಟಿದ್ದೊಂದೇ ಮೋದಿ ಸಾಧನೆನಾ? ಅದೇನು ಸಾಧನೆ ಇಲ್ಲ. ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೈಬೇರಿ ಬೀಳ್ತದೆ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರ ಜನ? ವೋಟ್ ಹಾಕ್ತಾರೆ, ಖಂಡಿತ ವೋಟ್ ಹಾಕ್ತಾರೆ. ಓಕೆ, ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ. 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಜೆಡಿಎಸ್ ಎಷ್ಟು ಗೆಲ್ಲುತ್ತೆ? 20ರಿಂದ 22 ಕಾಂಗ್ರೆಸ್ ಗೆಲ್ಲುತ್ತೆ. ಸಿದ್ದರಾಮಯ್ಯ ಆಡಳಿತಕ್ಕೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? ಅಮ್ಮ, ಅವ್ರಿಗೆ 100ಗೆ 90 ಕೊಡುವನ. ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಿಗೆ ಬಂದಿದೆಯಲ್ಲ, ವರ್ಕ್ ಆಗುತ್ತಾ? ನೋ. ಈ ಹಣ ಹೆಂಡ ಕೊಟ್ಟವ್ರೆ ಮಾತ್ರ ವೋಟ್ ಹಾಕ್ತಾರಂತ, ಹೌದಾ? ಇಲ್ಲಮ್ಮ, ಅದು ಸುಳ್ಳು. ಅದು ಓಕೆ, ದೇಶಕ್ಕೆ ಕಾಂಗ್ರೆಸ್ ಬಿಜೆಪಿನ? ದೇಶಕ್ಕೆ ಕಾಂಗ್ರೆಸ್ ಅತಿ ಮುಖ್ಯ, ಅತಿ ಅವಸರ. ಇವಾಗ ನಾಯಕರ ಬಗ್ಗೆ ಒಂದೊಂದೇ ವರ್ಡಲ್ಲಿ ಕೇಳ್ತೀನಿ, ಹೇಳ್ಬೇಕು ನೀವು. ನರೇಂದ್ರ ಮೋದಿಗೆ ನಾವೇನು ಅಷ್ಟೊಂದು ಹೇಳಕ್ಕೆ, ರಾಹುಲ್ ಗಾಂಧಿ ಅವರು ಒಂದ್ಸತಿ ಪ್ರಧಾನಿ ಆಗ್ಬೇಕಂತ ನಮ್ಮದೊಂದು ನಿರೀಕ್ಷೆ ಇದೆ ಅಮ್ಮ. ಸಿದ್ದರಾಮಯ್ಯನು ಒಳ್ಳೆ ಒಂದು ಆಡಳಿತ ಕೊಡೋನು, ಸೀನಿಯರು, 40 ವರ್ಷ ರಾಜಕಾರಣಿ, ಎಲ್ಲ ಅನುಭವ. ಅವರನ್ನು ಸಮಬಲ. ಕುಮಾರಸ್ವಾಮಿ ಏನು ಅರ್ಧ ಗಂಟೆಗೆ ಈ ಕಡೆ ಇರ್ತಾರೆ, ಅರ್ಧ ಗಂಟೆಗೆ ಆ ಕಡೆ ಇರ್ತಾರೆ. ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಯಡಿಯೂರಪ್ಪನೂ ನಾವು ಅವ್ರಿಗೂ ಏನು ಹೇಳೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.